ನಂಗೆ ಗೊತ್ತಿರೋ ತುಂಬ ಜನ ಒಂದು ಮಾತು ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ನಿಮಗೂ ಆ ಮಾತನ್ನು ಸಾಕಷ್ಟು ಜನ ಹೇಳಿರ್ಬೋದು, ಅಥವಾ ನಿಮ್ಮದು ಕೂಡ ಅದೇ ಒಪಿನಿಯನ್ನೇ ಇರ್ಬೋದು. ನಾವು ಮುಂಚೆ ನೋಡಿದ ಕಾಂತಾರದಷ್ಟು ಎಕ್ಸೈಟ್ ಮಾಡಲಿಲ್ಲ ಈ ಕಾಂತಾರ ಚಾಪ್ಟರ್ 1 ಅನ್ನೋ ಒಪಿನಿಯನ್ ಹರಿದಾಡ್ತಾ ಇದೆ. ಪರ್ಸ್ನಲಿ ನನಗೇನು ಅನ್ನಿಸ್ತು ಅಂತ ಆಮೇಲೆ ಹೇಳ್ತೀನಿ. ಆದರೆ ಈಗ ಯಾಕೆ ಈ ವಿಡಿಯೋ ಅಂದರೆ, ಈ ಒಪಿನಿಯನ್ ಯಾಕೆ ಹುಟ್ಕೊಳ್ತು ಅನ್ನೋ ಹುಡುಕಾಟ ಮಾಡೋಕ್ಕೆ, ನಿಮ್ಮ ಜೊತೆ ಪುಟ್ಟದಾಗೊಂದು ಡಿಸ್ಕಷನ್ ಮಾಡೋಕ್ಕೆ. ಅಫ್ಕೋರ್ಸ್ ಈ ಸಿನಿಮಾಗೆ ಮೊದಲನೇ ಸಿನಿಮಾಗಿದ್ದ ಸ್ಪೆಷಲ್ ಪವರ್ ಇರಲಿಲ್ಲ. ಮ್ಯಾಜಿಕ್ ಎಲ್ಲಿ ತನಕ ಮ್ಯಾಜಿಕ್ ಆಗಿರುತ್ತೆ ಹೇಳಿ? ಅದ್ರ ಸೀಕ್ರೆಟು ರಿವೀಲ್ ಆಗೋ ತನಕ ಮಾತ್ರ. ಒಂದು ಸಲ ಟ್ರಿಕ್ಕು ಗೊತ್ತಾಗ್ತಿದ್ದಂಗೆ ಅಯ್ಯೋ ಇಷ್ಟೇನಾ, ಇದು ಒಂದು ಮ್ಯಾಜಿಕ್ಕಾ ಅನಿಸುತ್ತೆ. ಸಿನಿಮಾಗೂ ಇದೇ ಅಪ್ಲೈ ಆಗುತ್ತೆ. ಅವರು ಇವರು ಅಂತ ಬೇಡ. ಮೊದಲನೇ ಸಲ ನೀವು ಕಾಂತಾರ ನೋಡುವಾಗಲೇ ಅದರಲ್ಲಿ ಏನಿದೆ ಅಂತ ಗೊತ್ತಿತ್ತಾ? ಇಲ್ಲ. 200 ವರ್ಷದ ಹಿಂದೆ ಶುರುವಾಗಿದ್ದ ಕತೆ ಮುಂದೆ ಯಾವ ಟ್ವಿಸ್ಟ್ ತಗೊಳುತ್ತೆ ಅಂತ ಒಂದು ಐಡಿಯಾ ಆದರೂ ಇತ್ತಾ? ಇಲ್ಲ. ಫಸ್ಟ್ ಆಫ್ ಆಲ್ ಟ್ರೇಲರ್ ನೋಡಿದ ಮೇಲೆ ನಾವು ರೆಡಿಯಾಗಿದ್ದು ಫಾರೆಸ್ಟ್ ಆಫೀಸರು ಮತ್ತು ಆ ವಿಲೇಜರ್ಸ್ ಮಧ್ಯೆ ನಡೆಯೋ ಫೈಟ್ ಹೇಗಿರುತ್ತೆ ಅಂತ ನೋಡೋಕ್ಕೆ ತಾನೆ. ಬಟ್ ಅಲ್ಲಿ ಆಗಿದ್ದೇನು? ದೈವ ದರ್ಶನ. ಅದೇ ಕಾಂತಾರದಲ್ಲಿದ್ದ ಮೇನು ಸರ್ಪ್ರೈಸ್ ಎಲಿಮೆಂಟ್. ಎಷ್ಟೋ ಜನಕ್ಕೆ ಇಡೀ ಸಿನಿಮಾ ಸಪ್ಪೆ ಅನಿಸಿದ್ರು ಲಾಸ್ಟಲ್ಲಿ ಬರೋ 20 ಮಿನಿಟ್ಸು ಹೊಸ ಜಗತ್ತನ್ನೇ ಕಟ್ಕೊಟ್ಟಿತ್ತು. ಆ ಕ್ಲೈಮ್ಯಾಕ್ಸಿಂದಲೇ ಕಾಂತಾರ ವರ್ಲ್ಡ್ ವೈಡ್ ಹಿಟ್ಟಾಗಿತ್ತು. ಆ ಕ್ಲೈಮ್ಯಾಕ್ಸ್ ಯಾಕಷ್ಟು ಸ್ಪೆಷಲ್ಲು? ಬಿಕಾಸ್ ನಾವು ಯಾರು ಅದಕ್ಕೆ ರೆಡಿ ಆಗಿರಲಿಲ್ಲ. ಆ ಸಿಚುಯೇಷನ್ನು, ಆ ಆ್ಯಕ್ಟಿಂಗು, ಆ ಮಿಸ್ಟಿಕ್ ಎನರ್ಜಿ, ಇದು ಯಾವುದನ್ನು ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಸೊ ಕಾಂತಾರ ಕ್ಲೈಮ್ಯಾಕ್ಸು ಇಂಡಿಯನ್ ಸಿನಿಮಾ ಇಂಡಸ್ಟ್ರೀಲಿ ಹೊಸ ಚರಿತ್ರೆ ಬರೀತು. ಅಷ್ಟೇ ಅಲ್ಲ, ಕಾಂತಾರ ಪ್ರೀಕ್ವೆಲ್ಗೆ ಅವಕಾಶ ಮಾಡಿಕೊಡ್ತು. ಈ ಕಾಂತಾರ ಚಾಪ್ಟರ್ 1ನಲ್ಲಿ ಯಾರ್ಯಾರಿದ್ದಾರೆ ಅಂತಲೂ ನಮಗೆ ಗೊತ್ತು, ಏನೇನು ನೋಡ್ತೀವಿ ಅಂತಲೂ ನಮಗೆ ಗೊತ್ತು. ಇಷ್ಟು ಪ್ರಿಪೇರ್ ಆದಮೇಲೂ ಆ ಕಾಂತಾರನು ಈ ಕಾಂತಾರನು ಕಂಪೇರ್ ಮಾಡೋಕ್ಕೆ ಹೆಂಗೆ ಸಾಧ್ಯ? ಜೀವನದಲ್ಲಿ ಮೊದಲು ಅನ್ನೋದು ಯಾವತ್ತೂ ಮರೆಯೋಕ್ಕಾಗಲ್ಲ. ನೀವು ಮೊದಲನೇ ಸಲ ಒಬ್ಬರನ್ನ ಭೇಟಿಯಾಗಿ ಸಂತೋಷ ಪಡೋಕ್ಕೂ, ಅದೇ ವ್ಯಕ್ತಿನ ಹತ್ತಿರ ಆದಮೇಲೆ 10 ಸಲ ನೋಡೋಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೋ, ಅದೇ ವ್ಯತ್ಯಾಸನೇ ಕಾಂತಾರ ಸಿನಿಮಾ ವಿಚಾರಕ್ಕೂ ಅಪ್ಲೈ ಆಗುತ್ತೆ. ಈ ಅನುಭವದ ಕಾರಣಕ್ಕೆ ನಿಮಗೆ ಚಾಪ್ಟರ್ 1 ಆ ರಗಡ್ ಫೀಲ್ ಕೊಡ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಯು ಮೇ ಹ್ಯಾವ್ ಮೆನಿ ರೀಸನ್ಸ್ ಫಾರ್ ದ್ಯಾಟ್. ನಾನು ಅದನ್ನು ಡಿನೈ ಮಾಡಲ್ಲ. ಬಟ್ ಈ ಪಾಯಿಂಟನ್ನು ನೀವು ಕೂಡ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಇದು ಹಳೆ ಕಾಂತಾರ ಥರ ಹಾಯಾಗಿ ರಿಲೀಸ್ ಆದ ಸಿನಿಮಾ ಅಲ್ಲ ನೋಡಿ. ಹೆಗಲ ಮೇಲೆ ನಿರೀಕ್ಷೆಯ ಭಾರ ಹೊತ್ಕೊಂಡಿತ್ತು. ಮೊದಲು ಕಾಂತಾರ ಸಿನಿಮಾ ವಿಶ್ವ ಮಟ್ಟದಲ್ಲಿ ಅಚ್ಚರಿ ಮೂಡಿಸಿ ನಿರೀಕ್ಷೆಗಳನ್ನ ಗಗನದೆತ್ತರಿಕೇರಿಸಿತ್ತು. ಈ ಮಟ್ಟದ ನಿರೀಕ್ಷೆನ ಮೀರಿಸೋದೇ ಈ ಹೊಸ ಕಾಂತಾರಕ್ಕೆ ದೊಡ್ಡ ಸವಾಲಾಗಿತ್ತು. ಅದು ಅಲ್ಲದೆ ಆ ಕಾಂತಾರ ಲೋ ಬಜೆಟಲ್ಲಿ ರೆಡಿಯಾದ ಸಿನಿಮಾ. ಅದರಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿ ಜನರ ಬಗ್ಗೆ ನಮಗೆ ಗೊತ್ತಿತ್ತು. 90ಸಲ್ಲಿ ಸೆಟ್ ಆಗಿದ್ದ ಕತೆ ನಮಗೊಂಥರ ನಾಸ್ಟಾಲ್ಜಿಕ್ ಫೀಲ್ ಕೊಡ್ತು. ನಮ್ಮೂರಲ್ಲೂ ಅಂಥ ಜನ ಇದ್ದಾರೆ ಅಂತ ರಿಲೇಟ್ ಮಾಡ್ಕೊಳ್ತಾ ಇದ್ವಿ. ಬಟ್ ಈ ಸಿನಿಮಾದಲ್ಲಿ ಆ ನೇಟಿವಿಟಿ ಕಟ್ಕೊಡೋದು ಕಷ್ಟ ಇದೆ. 1000 ವರ್ಷದ ಹಿಂದಿನ ಕತೆನ ಈ ಕಾಲಕ್ಕೆ ರಿಲೇಟೇಬಲ್ ಆಗಿ ರಿಫ್ಲೆಕ್ಟ್ ಮಾಡೋದು ಕಷ್ಟದ ಕೆಲಸ. ಅದು ಅಲ್ಲದೆ ಬಜೆಟ್ ಜಾಸ್ತಿ ಆಯಿತು, ಮೇಕಿಂಗ್ ಸ್ಕೇಲ್ ಜಾಸ್ತಿ ಇತ್ತು. ಆ ವೈಭವಕ್ಕೆ ಒತ್ತು ಕೊಟ್ಟ ಕಾರಣಕ್ಕೆ ಹಳ್ಳಿ ಸೊಗಡು ಅಂತ ಏನು ನೋಡಿದ್ವಿ ಅದು ಮಿಸ್ ಆಗಿದೆ. ಬಟ್ ಅದು ಸಿನಿಮಾ ತಪ್ಪಲ್ಲ, ಕತೆ ಇರೋದೇ ಹಾಗೆ ಅಲ್ವಾ? ಸೊ ಆ ಕಂಬಳ, ಆ ಹಳ್ಳಿ ಜನರ ಜೀವನ, ಗ್ರಾಮೀಣ ಬದುಕು, ಇದೆಲ್ಲ ಕಾಂತಾರದ ಆತ್ಮ ಆಗಿತ್ತು. ಆದರೆ ಈ ಚಾಪ್ಟರ್ 1ಗೆ ಬಿಗ್ ಕ್ಯಾನ್ವಾಸ್ ಮೇಲೆ ಲಾರ್ಜ್ ಸ್ಕೇಲ್ ಪಿರಿಯಾಡಿಕ್ ಎಪಿಕ್ ಸ್ಟೈಲ್ ಜೀವಾಳ ಆಗಿದೆ. ಇಲ್ಲಿ ಒಂದು ಹಳ್ಳಿ ಬದುಕಿಗಿಂತ ಹೆಚ್ಚಾಗಿ ರಾಜಕೀಯ, ಯುದ್ಧ, ಪಿತೂರಿ ಇವನ್ನ ನೋಡ್ತೀವಿ. ಇನ್ನೊಂದು ಮೇಜರು ನಮಗೆ ಶಿವ, ಅವನ ತಾಯಿ ಕಮಲ ಇಬ್ಬರ ಸಂಬಂಧ ಎಂಥದ್ದು ಅಂತ ಗೊತ್ತು. ಚಿಕ್ಕ ವಯಸ್ಸಲ್ಲೇ ಗಂಡ ದೂರ ಆದಮೇಲೆ ಮಗುನ ಸರಿದಾರಿಯಲ್ಲಿ ಬೆಳೆಸೋಕ್ಕೆ ಆಕೆ ಅದೆಷ್ಟು ಕಷ್ಟಪಟ್ಟಿರ್ತಾಳೆ ಅನ್ನೋದನ್ನು ಕೆಲವು ಫ್ರೇಮ್ಗಳಲ್ಲಿ ತೋರಿಸ್ತಾರೆ. ಶಿವನೂ ಅಷ್ಟೇ, ಅಪ್ಪನ ಕಳ್ಕೊಂಡಾಗಿಂದ ಅದೆಷ್ಟು ಇನ್ಫೀರಿಯರ್ ಆಗಿದ್ದ ಅನ್ನೋದನ್ನು ಸಿನಿಮಾ ಇಡೀ ನೋಡ್ತಾ ಬರ್ತೀವಿ ನಾವು. ಸೊ ಈ ಥರ ತಾಯಿ ಮಗನ ಸಂಬಂಧ, ಅದ್ರ ಜೊತೆಗೆ ಮನುಷ್ಯನಿಗೂ ಪ್ರಕೃತಿಗೂ ಮಧ್ಯೆ ಇದ್ದ ಭಾವನಾತ್ಮಕ ಸಂಬಂಧ ಎಂಥದ್ದು ಅಂತ ನೋಡ್ತಾ ಬರ್ತೀವಿ ಸಿನಿಮಾ ಪೂರ್ತಿ. ಆದರೆ ಚಾಪ್ಟರ್ 1 ಮೇನ್ ಕಾನ್ಸೆಪ್ಟು ಬರ್ಮೆ. ನಾವು ನೋಡಿದ್ದು ಕಾಂತಾರದ ಕಥೆನೋ ಅಥವಾ ಬರ್ಮೆ ಅನ್ನೋ ಧೀರನೋ ಬಯೋಪಿಕ್ಕೋ ನೀವೇ ಹೇಳಿ. ಚಾಪ್ಟರ್ 1ನಲ್ಲಿ ದೃಶ್ಯ ವೈಭವ ಕೊಟ್ಟಷ್ಟು ಸ್ಪೇಸನ್ನ ಎಮೋಷ್ನಲ್ ಡೆಪ್ತಿಗೆ ಕೊಟ್ಟಿಲ್ಲ. ಹಾಗಾಗಿನೇ ಬರ್ಮೆ ತಾಯಿ ಲೈಫೇ ರಿಸ್ಕಲ್ಲಿದ್ದಾಗಲೂ ನಮಗೆ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ಲು, ಈ ಸೀನಲ್ಲಿ ದೇವೇಂದ್ರ ಗಂಡ ಇಲ್ದಿರೋರು ಯೋಚನೆ ಮಾಡಬೇಡಿ ಅಂತ ಮಾತಾಡ್ತಿದ್ರೇ ನಮಗೆ ರಕ್ತ ಕುದಿಯುತ್ತೆ. ಬಟ್ ಇಲ್ಲಿ ಕುಲಶೇಖರ ನರಮೇಧ ಮಾಡಿ ಬರ್ಮೆ ತಾಯಿ ಕುದಿಗೆ ಕತ್ತಿ ಇಟ್ಟರು ಅಯ್ಯೋ ಅನಿಸುತ್ತೆ. ಬಟ್ ಆ ಲೆವೆಲಿಗೆ ಎಮೋಷನ್ ಆಗಲ್ಲ. ಪಾತ್ರಗಳ ಆಳ, ಭಾವನಾತ್ಮಕ ಎಳೆ ಕಡಿಮೆ ಆಗಿರೋದೆ ಈ ಸಿನಿಮಾನ ಮೊದಲನೇ ಸಿನಿಮಾದಿಂದ ಕಮ್ಮಿ ಎಫೆಕ್ಟಿವ್ ಮಾಡ್ತಾ ಇರೋದು. ಹಂಗಂತ ಫಸ್ಟ್ ಸಿನಿಮಾ ಏನು ಚಕಾಚಕ್ ಅಂತ ಮುಗಿದು ಹೋಗುತ್ತಾ? ಸೀರಿಯಸ್ಸಾಗಿ ಎಡಿಟಿಂಗಿಗೆ ಕೂತ್ರೆ ಅಲ್ಲೂ ಒಂದಷ್ಟು ಲ್ಯಾಗ್ ಅನ್ನೋದನ್ನು ತೆಗಿಬೋದು.
ಕತೆಗೂ ಸಿನಿಮಾಗೂ ಏನೂ ವ್ಯತ್ಯಾಸ ಆಗಲ್ಲ. ಬಟ್ ಅದು ಯಾವುದು ನಮಗೆ ಅಡೆತಡೆ ಅನ್ನಿಸ್ದಂಗೆ ಕರ್ಕೊಂಡು ಹೋಗೋದು ಅದರಲ್ಲಿದ್ದ ನಿಗೂಢತೆ, ಮಿಸ್ಟಿಕ್ ಆ್ಯಂಡ್ ಟ್ರಸ್ಟಿಕ್ ಎಕ್ಸ್ಪೀರಿಯನ್ಸು. ಆದರೆ ಇಲ್ಲಿ ಜಾಸ್ತಿ ಇರೋದು ಆ್ಯಕ್ಷನ್ ಸೀನ್ಸು, ಅದ್ರ ಜೊತೆಗೆ ಕೆಲವು ಕಡೆ ಫನ್ ಎಲಿಮೆಂಟ್ಸು, ಸಿನಿಮಾದ ಗಾಂಭೀರ್ಯತೆ ಏನಿದೆ ಅದನ್ನು ಹಾಗೆ ಡ್ರಾಪ್ ಮಾಡಿಸ್ಬಿಡುತ್ತೆ. ಅದು ಅಲ್ಲದೆ ನಾನು ಹಳೆ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ, ನೆನಪಿದೆಯಾ? ಪ್ರೀಕ್ವೆಲ್ ತೆಗೆಯೋದು ತುಂಬ ಕಷ್ಟ ಅಂತ. ಯಾಕಂದರೆ ನಮಗೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಏನಾಗಿದೆ, ಮುಂದೆ ಏನಾಗಬೇಕು ಅನ್ನೋದು ಮೊದಲೇ ಗೊತ್ತಿರುತ್ತೆ. ಸೊ ಕತೆನ ಎಲ್ಲೇ ಶುರು ಮಾಡಿದ್ರು, ಹೆಂಗೇ ಸುತ್ತಾಡ್ಸಿದ್ರು, ಕಡೆಗೆ ಎಂಡ್ ಪಾಯಿಂಟು ಆ್ಯಕ್ಚುಯಲ್ ಸಿನಿಮಾಕ್ಕೆ ಬಂದು ನಿಲ್ಲಬೇಕು. ಆ ಚಾಲೆಂಜ್ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ. ಆ ಎಲ್ಲ ಸವಾಲನ್ನು ನಮ್ಮ ರಿಷಬ್ ಶೆಟ್ಟರು ಎಷ್ಟು ಅದ್ಭುತವಾಗಿ ನಿಭಾಯಿಸಿದ್ದಾರೆ, ಅದು ಹೆಂಗೆ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂದರೆ ನೀವು ಸಿನಿಮಾ ನೋಡಲೇಬೇಕು. ಸೆಕೆಂಡ್ ಚಾಪ್ಟರಿಗೆ ಲೀಡ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೂ ಭಿನ್ನಾಭಿಪ್ರಾಯಗಳಿದ್ದಾವೆ. ಬಟ್ ವರ್ಲ್ಡ್ ಸಿನಿಮಾ ಅಂತ ತಗೊಂಡಾಗ ಒಂದೊಂದು ಸಿನಿಮಾನೇ ತಗೊಂಡು ಬಂದು ಜೋಡಿಸಿ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಕಟ್ತಾ ಇದ್ದಾರೆ. ಕೆಲವು ಸಿನಿಮಾಗಳ 10-12ನೇ ಪಾರ್ಟ್ ಬಂದ್ರೂ ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ತೀವಿ. ಅದರಲ್ಲೆಲ್ಲ ಕತೆ ಹೇಳೇ ಒಂದೇ ಆದರೂ ಹೇಳೋ ವಿಧಾನ, ತೋರಿಸೋ ವಿಷಯ ಬೇರೆ ಬೇರೆ ಇರುತ್ತೆ ಅಂತ ಖುಷಿಯಿಂದಲೇ ನೋಡ್ತೀವಿ ತಾನೇ. ಅದೇ ಖುಷಿಲೇ ಕಾಂತಾರ ಯೂನಿವರ್ಸ್ನು ನೋಡೋಣ, ಅದರಲ್ಲೇನಿದೆ. ಹೆಂಗೂ ನಮ್ಮ ಶೆಟ್ಟರು ನಿರೀಕ್ಷೆ ಹುಸಿ ಮಾಡಲ್ಲ ಅನ್ನೋದನ್ನ ಪ್ರೂವ್ ಮಾಡಿದಾರಲ್ಲ. ಬಟ್ ಈ ಕಾಂತಾರದಲ್ಲೇ ಅವ್ರು ಕಳೆದು ಹೋಗದೆ ಇರಲಿ ಅನ್ನೋದಷ್ಟೇ ನಮ್ಮಂಥವ್ರ ಬಯಕೆ. ಆ್ಯಂಡ್ ಫೈನಲಿ, ಆಲ್ರೆಡಿ ನೀವು ಸಿನಿಮಾ ನೋಡಿದರೆ ನಿಮ್ಮ ಒಪಿನಿಯನ್ನು ನನಗಂತೂ ತುಂಬ ಇಂಪಾರ್ಟೆಂಟು, ಅದನ್ನು ದಯವಿಟ್ಟು ಹೇಳಿ. ನನಗೂ ಆಸೆ ನೀವೇನು ಅಂದ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ಳೋಕ್ಕೆ. ನೋಡಿಲ್ಲ ಅಂದರೆ ನನ್ನ ಸಜೆಷನ್ನು, ಯು ಮಸ್ಟ್ ವಾಚ್ ದಿಸ್ ಆನ್ ಬಿಗ್ ಸ್ಕ್ರೀನ್. ನನ್ನ ಪ್ರಕಾರ ನಾನಂತೂ ಇಂಥ ಸಿನಿಮಾ ನೋಡಿಲ್ಲ, ಅದರಲ್ಲೂ ಕನ್ನಡದಲ್ಲಿ. ಟ್ವಿಸ್ಟು ಟರ್ನು ಅನ್ನೋದೆಲ್ಲ ಬಿಟ್ಟು ಹಾಕಿ ಆ ಮೂವಿ ಮೇಕಿಂಗು ಅದೆಷ್ಟು ಪರಮಾದ್ಭುತವಾಗಿದೆ. ನಮ್ಮ ಕನ್ನಡದ ಸಿನಿಮಾ ಮೇಕರ್ಸ್ ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡೋದಕ್ಕಾದರೂ ನೀವು ಸಿನಿಮಾ ನೋಡಲೇಬೇಕು. ನೋಡಿದ ಮೇಲೆ ಬಂದು ಹೇಳಿ ನಾನು ಹೇಳಿದ್ದು ಸರಿ ಇತ್ತೋ ಇಲ್ವೋ ಅಂತ. ಬೈದುವೆ ನನಗಂತೂ ತುಂಬ ಇಷ್ಟ ಆಯಿತು. ಹಂಗಂತ ಅದರಲ್ಲೇನು ಫ್ಲಾಸ್ ಇಲ್ವಾ? ಖಂಡಿತ ಇದೆ. ಆದರೆ ಇದ್ರ ಬಗ್ಗೆ ಈಗಲ್ಲ, ಮುಂದೊಂದು ದಿನ ಮಾತಾಡೋಣ. ಮತ್ತೆ ಸಿಗೋಣ. ನಮಸ್ಕಾರ.